ಭಾಗ್ಯ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಲಾಳರಸದ ಬಗ್ಗೆ ಹೇಳುತ್ತಿದ್ದೇನೆ. ಎಲೆಯುಚ್ಚದಲ್ಲಿ ಸಣ್ಣ ಸಣ್ಣ ಮುಳ್ಳುಗಳು ಇರುತ್ತವೆ. ಉಪಯೋಗದ ಭಾಗ. ಎಲೆಯೊಳದಲ್ಲಿ ತಿರುಳು. ಉಪಯೋಗಗಳು: ಕೂದಲು ಸಮಸ್ಯೆ, ಸುಟ್ಟ ಗಾಯ ಹಾಗೂ ಮಹಿಳೆಯರ ತುರ್ತು ಸಮಸ್ಯೆ ಮತ್ತು ಸೌಂದರ್ಯಕ್ಕಾಗಿ ಹೆಚ್ಚಿಸುತ್ತದೆ. ನನ್ನ ಹೆಸರು ಅಂಕಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೆಲನಲ್ಲಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ನೆಲನಲ್ಲಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಬಾಮ್ಯ ಮಾಲಕ್ಕಿ ಎಂದು ಹೇಳುತ್ತಾರೆ. ಸಾಮಾನ್ಯವಾಗಿ ಅರಿಶಿಣ, ಕಮಾಲೆ ಕಾಯಿಲೆಯಲ್ಲಿ ಉಪಯೋಗಿಸುವ ಈ ನೆಲನಲ್ಲಿ ಈ ಸಸ್ಯವು ಭಾರತದೆಲ್ಲೆಡೆ ಸಿಗುತ್ತದೆ. ಭಾರತದೆಲ್ಲೆಡೆಯೂ ಸಿಗುತ್ತದೆ. ಕರಾವಳಿ ಪ್ರದೇಶದಲ್ಲಿ ಸಿಗುತ್ತದೆ. ಇದು ಸರಿಸುಮಾರು 1 ಅಡಿ ಎತ್ತರದವರೆಗೆ ಬೆಳೆಯುತ್ತದೆ. ಸಣ್ಣ ಸಣ್ಣ ಸಸಿಗಳು ಹಾಗೂ ಒಂದೆರಡು ಸಣ್ಣ ಸಸಿಗಳು ಮತ್ತು ಹೊಂದಿಕೊಂಡು ಅದು ನೆಲನಲ್ಲಿಯನ್ನು ಸಣ್ಣ ನೆಲ್ಲಿಕಾಯಿಯನ್ನು ಕಾಣಬಹುದು. ಮತ್ತು ಇದರ ಉಪಯುಕ್ತ ಭಾಗ ಸಂಪೂರ್ಣ ಸಸ್ಯ ಮತ್ತು ಇದು ಬೆಳೆಯುವಂತಹ ಪ್ರಮುಖ ಜಾಗ ತೇವಾಂಶ ಪ್ರದೇಶಗಳಲ್ಲಿ ಬೀಜಗಳನ್ನು ಬಿತ್ತಿ ಬೆಳೆಸಬಹುದು. ಮತ್ತು ಇದರ ಉಪಯೋಗಗಳು: ನೆಲನಲ್ಲಿಯು ಮತ್ತು ಹಸುವಿನ ಹಾಲಿನೊಂದಿಗೆ ಇದನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಕಮಾಲೆ ಕಾಯಿಲೆಯು ಗುಣಗೊಳ್ಳುತ್ತದೆ. ಮತ್ತು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಹೆಸರು ಪಲ್ಲವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಮಾತಾಡುತ್ತೇನೆ. ಚಿಕ್ಕ ಚಿಕ್ಕ ಎಲೆಗಳನ್ನು ಹೊಂದಿರುವ ಮಧ್ಯಮ ಗಾತ್ರದ ಮರ. ಹಳದಿ ಬಣ್ಣದ ಸಣ್ಣ ಸಣ್ಣ ಹೂಗಳು. ಗುಂಡಗೆ ಹಸಿರಾಗಿರುವ ಕಾಯಿಗಳು. ಹೊಳಪಿನಿಂದ ಕೂಡಿರುವ ಬಲಿತ ಹಣ್ಣುಗಳು. ಹಣ್ಣಿನ ಮೇಲೆ ಸ್ಪಷ್ಟವಾಗಿ ಕಾಣಿಸುವ 6 ರೇಖೆಗಳಿರುತ್ತವೆ. ಇದು ಮರವಾದುದರಿಂದ ಇದನ್ನು ನೆಲದಲ್ಲಿ ಬೆಳೆಸುವುದು ಸೂಕ್ತ. ಇದರ ಉಪಯೋಗಿಸುವ ಸಸ್ಯ ಭಾಗ: ತೊಗಟೆ, ಎಲೆ, ಕಾಯಿ. ಇಷ್ಟು ಹೇಳಿ ನಾನು ನನ್ನ ಹೆಸರು ಉಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಗಿಡ ಕರಿಬೇವು. ಕರಿಬೇವು ಸಂಸ್ಕೃತಿಯ ಹೆಸರು ಕೈಯಡ್. ಅದು ಭಾರತದಲ್ಲಿಯೇ ದಟ್ಟವಾಗಿರುವ ಒಂದು ಹಸಿರಾದ ಗಿಡವಾಗಿದೆ. ಸಣ್ಣ ಮತ್ತು ಎಲೆಯುಳ್ಳ ಗಿಡವಾಗಿದೆ ಮತ್ತು ಅದು 3 ಮತ್ತು 4 ಮೀಟರ್ ಎತ್ತರದ ಬೆಳೆಯುವ ವಿಶಿಷ್ಟ ಗಂಧವನ್ನು ಹೊಂದಿರುತ್ತದೆ. ಇದರಲ್ಲಿ ಉಪಯೋಗಿಸುವ ಈ ಕರಿಬೇವನ್ನು ನಾವು ಕರಿಬೇವಿನನ್ನು ಈಗ ಮಜ್ಜಿಗೆಯಲ್ಲಿ ಅದನ್ನು ಬೆರೆಸಿ ನಾವು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು. ಇದನ್ನು ಕೂದಲಿಗೆ ಬೆಳೆಸಿದರೆ ಇದು ತುಂಬ ಸೂಕ್ತವಾಗಿರುತ್ತದೆ. ತಂಪಾಗಿ ಮತ್ತು ಕಪ್ಪಾಗಿ ಬೆಳೆಯುತ್ತದೆ ಮತ್ತು ಮಧುಮೇಹವಾಗಿರುತ್ತದೆ. ಇಷ್ಟು ಹೇಳಿ ನನ್ನ ಹೆಸರು ದಿವ್ಯಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಸಸ್ಯ ಕೊಟ್ಟಿರುವುದು ಕರಿಬೇವು. ಎಲೆಯಲ್ಲಿ ಕಬ್ಬಿನಾಂಶವು ಹೊಂದಿರುತ್ತದೆ ಮತ್ತು ದಿನನಿತ್ಯ ಓದು ಒಳ್ಳೆಯದು ಮತ್ತು ಬಾಯಿ ದುರ್ವಾಸನೆಯಿಂದ ಅದು 2 ಅಥವಾ 3 ಎಲೆಗಳನ್ನು ಜಗಿಯಬೇಕು. ಇಷ್ಟೇ ನನ್ನ ಮಾತು. ನನ್ನ ಹೆಸರು ಅನ್ಪೂರ್ಣ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತುಳಸಿ ಬಗ್ಗೆ ಹೇಳುತ್ತೇನೆ. ತುಳಸಿ ಕುಡಿಯುವ ನೀರಿನಲ್ಲಿ ಬೆಳೆಸಿದರೆ ಅತಿ ಶುದ್ಧ. ಮತ್ತು ಕೆಮ್ಮು ನೆಗಡಿಯಲ್ಲಿ 1 ಚಮಚ ತುಳಸಿಯನ್ನು ನೆನೆಯಿಟ್ಟು ಸೇವಿಸಬೇಕು. ಇಷ್ಟುಗಳ ನನ್ನ ಹೆಸರು ಸಾವಿತ್ರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕರಿಬೇವು ಬಗ್ಗೆ ಹೇಳುತ್ತಿದ್ದೇನೆ. ಅರ್ಜುನದ ತೊಂದರೆಯಲ್ಲಿ 4-5 ಎಲೆಗಳನ್ನು ಮಜೆ ಜೊತೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಮತ್ತು ಎಲೆಗಳನ್ನು ಕೊಬ್ಬರಿ ನೀರಲ್ಲಿ ಕುದಿಸಿ ತಲೆ ಹಚ್ಚುವುದರಿಂದ ತಲೆ ಕೂದಲು ಕಪ್ಪಾಗಿ ಬೆಳೆಯುತ್ತದೆ. ನನ್ನ ಹೆಸರು ಮೇಘ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಂಬುಕ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಸಂಸ್ಕೃತ ಹೆಸರು ನಿಂಬುಕ. 5-6 ಅಡಿ ಎತ್ತರ ಬೆಳೆಯುವುದು ಒಂದು ಬಹುವಾರ್ಷಿಕ ಸಸ್ಯವಾಗಿದೆ. ಇದು ಉಷ್ಣ ವಲಯಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಇದರನ್ನು ರಸವನ್ನು ಅಡಿಗೆಯಲ್ಲಿ ಬಳಸುತ್ತಾರೆ. ಉಪಯುಕ್ತ ಭಾಗ: ಹಣ್ಣು. ಬೆಳೆಸುವ ವಿಭಾಗ ಬೀಜದಿಂದ ಬೆಳೆಸಬಹುದು. ಗಿಡ ಹೆಸರು ಕಾಯಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಕೊಟ್ಟಿರುವ ಗಿಡದ ಹೆಸರು ನಿಂಬುಕ. ನಾನು ನಿಮ್ಮ ಬಗ್ಗೆ ಹೇಳಲು ಬಯಸುತ್ತೇನೆ.
ಇದರಲ್ಲಿ ಸಿ ಜೀವಸತ್ವ ಹೆಚ್ಚಾಗಿ ಇರುವುದರಿಂದ ನಮಗೆ ಬಾಯಾರಿಕೆ ಆದಾಗ ನೀರಲ್ಲಿ ಇದನ್ನು ಬೆರೆಸಿಕೊಂಡು ಕುಡಿದಾಗ ನಮ್ಮ ಬಾಯಾರಿಕೆ ಕಡಿಮೆ ಆಗುತ್ತದೆ. ಎದೆ ಉರಿ ಮುಂತಾದ ಸಮಸ್ಯೆಗಳು ಇದರಿಂದ ದೂರವಾಗುತ್ತದೆ. ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ವಿಜೀರ್ಣ ಕ್ರಿಯೆಗಳಿಗೆ ಇದು ಸಹಾಯವಾಗುತ್ತದೆ. ಇದರ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ನನ್ನ ಹೆಸರು ಹರ್ಷ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಕೊಟ್ಟಿರುವ ಗಿಡ ನುಗ್ಗೆ ಗಿಡ. ಇದರ ಸಂಸ್ಕೃತ ಹೆಸರು ಶಿಗ್ರು. ಇದು ಸುಮಾರು 5 ರಿಂದ 6 ಮೀಟರ್ ಎತ್ತರವಾಗಿ ಬೆಳೆಯುವ ಗಿಡ. ಇದರ ಸೊಪ್ಪು ತರಕಾರಿಯಾಗಿ ಬೆಳೆಸುತ್ತಾರೆ. ಎಷ್ಟು ಹೇಳಿ. ಉಷಾ MP. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಕೊಟ್ಟಿರುವ ಗಿಡ ಬೆಟ್ಟದ ನೆಲ್ಲೆಕಾಯಿಗಳಲ್ಲಿ ಸಿ ಜೀವಸತ್ವ ಹೆಚ್ಚಿತವಾಗಿರುವುದರಿಂದ ದಿನಲೂ ಸೇವಿಸಿದರೆ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಮಗೆ ಕೊಟ್ಟಿರುವ ಸಸ್ಯದ ಹೆಸರು ನಿಂಬೆಹಣ್ಣು. ಇದನ್ನು ಸಂಸ್ಕೃತದಲ್ಲಿ ನಿಂಬುಕ ಎಂದು ಹೇಳುತ್ತಾರೆ. ಇದು ರಕ್ತಸ್ರಾವ ತೊಂದರೆಗಳಲ್ಲಿ ಈ ರಸವು ಪರಿಣಾಮಕಾರಿ. ಮೂಳೆ ರೋಗಗಳಲ್ಲಿ ನಿಂಬು ಹಣ್ಣಿನ ರಸ ಹಾಗೂ ಜೇನುತುಪ್ಪವನ್ನು ಸೇವಿಸಬಹುದು. ಸಂದು ನೋವುಗಳಲ್ಲಿ ನಿಂಬೆಹಣ್ಣಿನ ರಸದೊಂದಿಗೆ ನೀರನ್ನು ಬೆರೆಸಿ ಉಪವಾಸ ಇರಬೇಕು. ಚರ್ಮ ರೋಗಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಇಷ್ಟೇ. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಲೋಳೆಸರ ಬಗ್ಗೆ ಒಂದೆರಡು ಮಾತನಾಡುತ್ತೇನೆ. ರಸಭರಿತ ದಪ್ಪನೆ ಬಗ್ಗೆ ಆಕ್ರೋಶಕವಾದ ಯಾವುದು ಸಸ್ಯ ಆಗಿರುತ್ತದೆ. ಎಲೆಗಳ ಮೇಲೆ ತೊಗಟೆಯನ್ನು ತೆರೆದು ಅದನ್ನು 7 ಸಾರಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬಳಸಬೇಕು ಮತ್ತು ತಿರುಳು ರುಬ್ಬಿ ಅದನ್ನು ತಿರುಳು ರುಬ್ಬಿ ಅರ್ಧ ಗಂಟೆಯ ನಂತರ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಒಟ್ಟು ಉದುರುವುದು ಮತ್ತು ಉಷ್ಣ ಕಡಿಮೆ ಆಗುತ್ತದೆ. ಇದನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ನನ್ನ ಹೆಸರು ದೀಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು NDR ಸ್ಟುಡಿಯೋ. ನಾನು ಅಮೃತ ಎಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಅಮೃತ ಎಲೆ ಸಂಸ್ಕೃತ ಹೆಸರು ಗೂಡುಚಿ. ಇದೆ 30 ರಿಂದ 40 ಮಿಲಿಲೀಟರ್ ಅಮೃತ ಎಲೆಯ ರಸವನ್ನು ಸೇವಿಸುವುದರಿಂದ 30 ರಿಂದ 40 ಅಮೃತ ಎಲೆಯನ್ನು ಸೇವಿಸುವುದರಿಂದ ಸಾಮಾನ್ಯ ಜ್ವರಕ್ಕೆ ಒಂದು ದಿನಕ್ಕೆ 2 ರಿಂದ 3 ಬಾರಿ ಸೇವಿಸಬೇಕು. ಇದರ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತುಳಸಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಎಲೆಗಳಿಂದ ತೆಗೆದ ರಸವನ್ನು ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಅಜೀರ್ಣದಂತೆ ಒಂದು ಚಮಚದಂತೆ ತುಳಸಿ ರಸವನ್ನು ಜೇನಿನೊಂದಿಗೆ ನೀಡಬೇಕು. ಇಷ್ಟು ಹೇಳಿ ನಾನು 7th ಓದುತ್ತಿದ್ದೇನೆ. ನಾನು ಮಾತನಾಡುತ್ತಿರುವುದು ನುಗ್ಗೆಕಾಯಿ ಬಗ್ಗೆ. ನುಗ್ಗೆಯ ತೊಗಟೆಯನ್ನು ಸೇವಿಸುವುದರಿಂದ ಗಾಯವು ಶೀಘ್ರದಲ್ಲಿ ವಾಸವಾಗುತ್ತದೆ. ಮೂಳೆಗಳು ಆರೋಗ್ಯದ ರಕ್ತಹೀನತೆ ಮತ್ತು ರಕ್ತಹೀನತೆ ಕಂಡುಬಂದಲ್ಲಿ ನುಗ್ಗೆಯ ಪಲ್ಯಗಳನ್ನು ಸೇವಿಸುತ್ತೇನೆ. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನೀಗ ಆಲೋವೆರಾ ಬಗ್ಗೆ ಹೇಳ್ತಿದ್ದೇನೆ. ಲೋಳೆಲಸ ಇದು ದಟ್ಟವಾದ ಒಂದು ಗಿಡವಾಗಿದೆ. ಇದು 1 ಮತ್ತು 2 ಮೀಟರ್ ಎತ್ತರದಲ್ಲಿ ಬೆಳೆಯುತ್ತಿದೆ. ಇದರ ಉಪಯೋಗ ಏನೆಂದರೆ ಇದು ಶಾಂಪೂ ಆಗಿ ತಯಾರಾಗುತ್ತೆ, ಕ್ರೀಮ್ ಆಗಿ ತಯಾರಾಗುತ್ತೆ ಮತ್ತು ಲೋಷನ್ ಆಗಿ ತಯಾರಾಗುತ್ತೆ, ಇನ್ನು ಮುಂತಾದ ಇತ್ಯಾದಿಗಳಾಗಿ ತಯಾರಾಗುತ್ತೆ. ಇದರಲ್ಲಿ ನಾವು ಇದನ್ನು ಹಾಗೆ ಹಚ್ಚಿದರೆ ಇದು ಮುಖಕ್ಕೆ ಹಾಗೆ ಹಚ್ಚಿದರೆ ಇದು ನಮ್ಮ ಮುಖಕ್ಕೆ ಸ್ಮೂತನ್ನು ಕೊಡುತ್ತೆ, ಯಾವುದೇ ಪಿಂಪಲ್ಸ್ ಇಲ್ಲದ ಹಾಗೆ ಮಾಡುತ್ತೆ. ಹಾಗೂ ಇದನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಿದರೆ ತಲೆ ಕೂದಲು ಸ್ಮೂತಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗಿ ಇರುತ್ತೆ, ಹಿಂಗೆ ತಂಪಾಗಿ ಇರುತ್ತೆ. ಮತ್ತು ಆದಮೇಲೆ ಇದರ ಶಾಂಪು ಕೂಡ ತುಂಬ ಸೂಕ್ತವಾಗಿರುತ್ತೆ. ಇದರ ಲೋಷನ್ ತುಂಬ ತಂಪಾಗಿ ಕೊಡುತ್ತೆ. ಇದರ ಸೋಪ್ ಆಗಲಿ ತುಂಬ ತಂಪಾಗಿ ಹಾಗೂ ನಮ್ಮ ನೈಸರ್ಗಿಕವನ್ನು ಚೆನ್ನಾಗಿ ಇರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದೊಂದು ಆಲೋವೆರಾದಿಂದ ಪ್ರತಿಯೊಂದು ಔಷಧಿ ತಯಾರಾಗುತ್ತೆ. ಇಷ್ಟೇ. ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಲೋಳೆಲಸದ ಬಗ್ಗೆ ಮಾತಾಡುತ್ತೇನೆ.
2 ಚಮಚ ತಿರುಳು, 1 ಚಮಚ ಜೀರಿಗೆ ಹಾಕಿ ಕಲ್ಸಕ್ರೆಯನ್ನು ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಇದರ ವಿಭಾಗ ವೃಕ್ಷಾಸವನ್ನು ಸೇವಿಸಿದರೆ ವೃಕ್ಷಾಸವನ್ನು ಸೇವಿಸಿದರೆ ಸಸ್ಯಗಳನ್ನು ಬೆಳೆಸಬಹುದು. ಇಷ್ಟು ಹೇಳಿ ನನ್ನ ಮಾತು. ಪಲ್ಲವಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಒಂದಿಷ್ಟು ಮಾತಿನ ಉಪಯೋಗಗಳನ್ನು ಹೇಳುತ್ತೇನೆ. ಕೃತಕವರ್ತನ ಅಜೀರ್ಣ ತೊಂದರೆ, ರೋಗ ನಿರೋಧಕ ಶಕ್ತಿವರ್ಧನ, ಮಧುಮೇಹ, ರಕ್ತ ಒತ್ತಡ ಇತ್ಯಾದಿ. ಇಷ್ಟು ಹೇಳಿ ನನ್ನ ನನ್ನ ಹೆಸರು ಸಿಂಧು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನುಗ್ಗೆಕಾಯಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಉಪಯೋಗಗಳನ್ನು ಹೇಳಲು ಬಯಸುತ್ತೇನೆ. ಎ ಜೀವಸತ್ವವನ್ನು ಹೆಚ್ಚಾಗಿ ಬಳಸುವುದರಿಂದ ತರಕಾರಿಯಾಗಿ ಬಳಸುವುದರಿಂದ ಕಣ್ಣಿಗೆ ಆರೋಗ್ಯಕ್ಕೆ ಹಿತಕರ. ಮದ್ರಾಸ್ ಕಣ್ಣಿಗೆ ಹಿತಕರವಾಗಿ ಬಳಸುವುದರಿಂದ ಜೇನುತುಪ್ಪವಾಗಿ 2 ಹನಿ ಹಾಕಬಹುದು. ನನ್ನ ಹೆಸರು ಭಾಗ್ಯ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಾನು ಅಲೋವೆರಾ ಬಗ್ಗೆ ಹೇಳುತ್ತೇನೆ. ಎಲೆಯುಂಚಿನಲ್ಲಿ ಸಣ್ಣ ಸಣ್ಣ ಮುಳ್ಳುಗಳು ಇರುತ್ತವೆ. ಎಲೆಯುಂಚಿನ ವಿಭಾಗ, ಎಲೆಯುಂಚಿನ ತಿರುಳು. ಉಪಯೋಗಗಳು: ಸುಟ್ಟ ಗಾಯಕ್ಕೆ ಹಚ್ಚಬಹುದು, ಮತ್ತು ಕೂದಲು ಬೆಳೆಯುವುದಕ್ಕೆ ಮತ್ತು ಸೌಂದರ್ಯ ಹೆಚ್ಚಿಸಲು ಹಚ್ಚುತ್ತಾರೆ. ಇದರಿಂದ ಶಾಂಪೂ ಮತ್ತು ಸೋಪು, ಶಾಂಪೂ ಮತ್ತು ಕ್ರೀಮ್ಗಳನ್ನು ಇಟ್ಟರೆ ಹಲವಾರು ಆಯುರ್ವೇದಕವನ್ನು ತಯಾರಿಸುತ್ತಾರೆ. ಇದನ್ನು ಮತ್ತು ಸುಟ್ಟ ಗಾಯದ ಮೇಲೆ ಹಚ್ಚಬಹುದು ಮತ್ತು ಇತರೆ ಹಲವಾರು ಗಾಯಗಳ ಮೇಲೆ ಹಚ್ಚಬಹುದು.